ಎಲ್ರಿಗೂ ನಮಸ್ಕಾರ ರೀ ಫ್ರೆಂಡ್ಸ. ಎಲ್ಲರೂ ಆರಾಮದಿರೇನ್ರಿ? ಎಲ್ಲರೂ ಆರಾಮದಿರತ್ತೆ ನಾವು ಅಂದ್ಕೊಂಡೇವ್ರಿ. ನಾವು ಆರಾಮದೀವ್ರಿ ಫ್ರೆಂಡ್ಸ. ಇವತ್ತು ನೋಡಿರಿ ಸಂಡೇ ಸ್ಪೆಷಲ್ ರೀ. ಚಿಕನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೇವ್ರಿ. ಸ್ಕೂಲೆಲ್ಲ ರಜೆ ಅದಾವಲ್ರಿ, ಹಾಗಾಗಿ ಊರಿಗೆ ಬಂದಿದ್ದೇವ್ರಿ. ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲ್ಲಾಗ್ಯದ್ರಿ ಫ್ರೆಂಡ್ಸ. ಊರಾಗ ಇವತ್ತು ಚಿಕನ್ ಸಾಂಬಾರು ಚಿಕನ್ ಗ್ರೇವಿ ಮಾಡತ್ತಂತಾರೆ. ಸಿಂಪಲ್ಲಾಗಿ ನಾನೇ ಅಡುಗೆ ಮಾಡೀನಿ ನೋಡಿರಿ. ಇವತ್ತು ಸ್ವಲ್ಪ ಸರಿಯಾಗಿ ಬಂದಿಲ್ಲ ರೀ, ಯಾಕಂದ್ರೆ ಲೈಟ್ ಅಷ್ಟೊಂದು ಇದನ್ನ ಆಗೋಲಾಗಿತ್ತು ರೀ ಫ್ರೆಂಡ್ಸು. ಹಿಂಗಾಗಿ ಸ್ವಲ್ಪ ಮಬ್ಬು ಕಾಣಕತ್ತದ ನೋಡಿರಿ. ಚಿಕನ್ ಗ್ರೇವಿ ಮಾಡಾಕತ್ತೀನಿ ರೀ ಫ್ರೆಂಡ್ಸು ಗ್ಯಾಸ್ನಾಗ. ಮತ್ತು ಇದು ಚಿಕನ್ ಒಂದು ಕಡೆ ಚಿಕನ್ ಸಾಂಬಾರು ಮಾಡ್ಕೊಳಕ್ಕೆ ಬೆಳ್ಳುಳ್ಳಿ ಪಾಣಿ ಹಾಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ. ಈ ಕಡೆ ಸಾಂಬಾರು ಕಿಟ್ಟಿನಿ ರೀ, ಈ ಕಡೆ ಒಂದು ಕಡೆ ಗ್ರೇವಿ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ಎರಡು ಒಂದೇ ಸರಿ ಜಲ್ದಿ ಆಗಿಬಿಡ್ತಾವಂದು ಮಾಡಾಕತ್ತೀನಿ ರೀ. ಹೆಲ್ಪ್ ಮಾಡೋಕ್ಕೂ ಯಾರು ಇಲ್ಲರಿ, ನಾನೇ ಒಬ್ಬಾಕೆ ಮಾಡಾಕತ್ತೀನಿ ರೀ. ಎಲ್ಲ ಹೊರಗೆ ಹೋಗ್ಯಾರ ರೀ, ಹೀಗಾಗಿ ನಾನೇ ಒಬ್ಬಾಕೆ ಮಾಡಾಕತ್ತೀನಿ ರೀ. ಗ್ರೇವಿ ಮಾಡ್ತೀನಿ, ಸಾಂಬಾರು ಮಾಡ್ತೀನಿ ಅಂತ ಅಂದ್ಕೂಡಲೇ ಸಪ್ರೇಟಾಗಿ ಮಾಡ್ತೀನಿ ಅಂದ್ಕೂಡಲೇ ಫಸ್ಟ್ ನಮ್ಮ ತಮ್ಮ 1 ಕಿಲೋ ತಂದಿದ್ದಾರೆ. ಆಮೇಲಿಂದ ಮತ್ತು ಗ್ರೇವಿ ಬೇರೆ ಮಾಡ್ತೀನಪ್ಪ, ನಂಗೆ ಸಾಂಬಾರು ಇಷ್ಟ ಇಲ್ಲ ತನನ ಮತ್ತು ಅರ್ಧ ಕೆಜಿ ತಂದು ಕೊಟ್ಟಾರೆ. ಹಾಗಾಗಿ ಸ್ವಲ್ಪ ಮಾಡೋದು ಲೇಟ್ ಆಯ್ತು ರೀ ಫ್ರೆಂಡ್ಸ. ಅದಕ್ಕೊಂದು ಸಪ್ರೇಟಾಗಿ ಮಾಡೋದು, ಇದಕ್ಕೊಂದು ಸಪ್ರೇಟಾಗಿ ಮಾಡೋದು, ಎಲ್ಲ ಕಡೆ ಮಾಡ್ಕೊಳ್ಳೋದೆಲ್ಲ ಲೇಟ್ ಆಯ್ತು ರೀ ಫ್ರೆಂಡ್ಸ. ಚಿಕನ್ ಚಲೋ ಇತ್ತು ರೀ, ಮತ್ತು ತಂದು ಕೊಟ್ಟಾರ. ಫ್ರೆಶ್ ಇತ್ತು ರೀ ಚಿಕನ್ ನೋಡಿರಿ. ಚಂದ ಮೆತ್ತಗೆ ಸಣ್ಣಗೆ ಕಟ್ ಮಾಡಿಸ್ಕೊಂಬಂದಾನ ರೀ ಫ್ರೆಂಡ್ಸ. ಬರ್ರಿ ಎಲ್ಲರೂ ಊಟ ಮಾಡೋಣ್ರಿ ನಮ್ಮ ಮನೆಗೆ ಫ್ರೆಂಡ್ಸ. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ನೋಡ್ರಿ ಫ್ರೆಂಡ್ಸ. ಹೀಗೆ ಕಲರ್ ಹಿಡಿತೈತೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದಾರೆ. ನನಗೆ ಸಂಡೇ ಇದನ್ನ ಆಗಲ್ರಿ, ಯಾಕಂದ್ರೆ ನಮ್ಮ ಮನ್ಯಾಗ ಅಲ್ಲೆಲ್ಲ ಒಂದೇ ಕಡೆ ಇಟ್ಟಿರ್ತೀನಿ ರೀ. ಮತ್ತು ಆಮೇಲೆ ಅರಿಶಿನ ಕಟ್ಟಿ ಮ್ಯಾಗ ಗ್ಯಾಸ್ ಇಟ್ಟು ಮಾಡ್ತೀನಿ ನಾನು. ಇವರು ತೆಳಗೆ ಇಟ್ಟು ಮಾಡ್ತಾರೆ ರೀ, ಹಾಗಾಗಿ ಸ್ವಲ್ಪ ನನಗೆ ಅದ್ರ ಪತ್ರ ಹಿಡಿತಾರೆ ರೀ ಫ್ರೆಂಡ್ಸ. ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡತ್ತೀನಿ. ಏನು ಮಾಡ್ಬೇಕು ಅನ್ನೋದೇ ಜಲ್ದಿ ತಲೆಯಾಗ ಬರಲಾಗೈತೆ ರೀ. ಇದು ನೋಡ್ರಿ ಅರ್ಧ ಕೆಜಿ ಚಿಕನ್ ತಂದಾನ ರೀ ನಮ್ಮ ತಮ್ಮ. ಇದಕ್ಕೆ ಮಸಾಲೆ ಪೌಡ್ರ್ ಹಾಕೀನಿ ರೀ, ಗ್ರೇವಿ ಮಾಡ್ಬೇಕಂತ ಅಂದ್ಕೊಂಡೇನಿ ರೀ. ಸ್ವಲ್ಪ ಉಪ್ಪು ರೀ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ. ಈಗ ಸ್ವಲ್ಪ ಸಪ್ರೇಟಾಗಿ ನನ್ನ ಸಂಬಂಧಾಗಿ ಇದು ಗ್ರೇವಿ ಮಾಡ್ಕೋಬೇಕಂತಂದು ಮಾಡ್ಲಾತ್ತೀನಿ ರೀ. ನನಗೆ ಸಾಂಬಾರು ಅಷ್ಟೊಂದು ಇಷ್ಟ ಆಗಲ್ಲ ರೀ ಫ್ರೆಂಡ್ಸ. ಹಾಗಾಗಿ ರೀ ಸಪ್ರೇಟಾಗಿ ಮಾಡ್ಕೋಬೇಕಂತಂದು ತರಿಸೀನಿ ರೀ. ನನ್ನ ಕೈ ಏನೂ ಸಿಗೋಲಾಗ್ಯಾವ ರೀ ಫ್ರೆಂಡ್ಸ್. ಒಂದು ಸಿಕ್ಕರೆ ಇನ್ನೊಂದು ಸಿಗೋಲಾಗ್ಯಾರ. ಎಲ್ಲ ಹುಡುಕ್ಯಾಡಿ ಮಾಡ್ಲಾತ್ತೀನಿ ರೀ. ಯಾಕಂದ್ರೆ ಈಗ ಒಬ್ಬರು ಮನ್ಯಾಗ ಬಂದಿಂದ ಪಟಕ್ಕನೆ ಎಲ್ಲ ಇದನ್ನು ಆಗಂಗಿಲ್ಲ ರೀ. ಇದು ನೋಡಿರಿ ಮೊಸರು, ಮನೆಯಾಗೆ ಮಾಡಿರುವಂಥ ಮೊಸರು ರೀ ಇದು. ಗಟ್ಟಿ ಹಾಲಿನಾಗ ಹೆಪ್ಪಾಕಿ ಮನೆಯಾಗೆ ಹೆಪ್ಪಾಕಿ ಮಾಡಿರೋಂಥ ಮೊಸರು ನೋಡಿರಿ ಎಷ್ಟು ಚಂದ ಬಂದದ. ಹೆಂಗೆ ಕಣ್ಣಿ ಅಂತ ನೋಡಿರಿ ಮೊಸರು. ಭಾರಿ ಇಷ್ಟ ಆಗಿದ್ರಿ ನನಗೆ. 2 ದಿವಸ ಆಯ್ತು ನಾನು ಮೊಸರು ರೊಟ್ಟಿ ಇಷ್ಟಪಟ್ಟು ಊಟ ಮಾಡ್ಲಾತ್ತೀನಿ ರೀ. ಮನೆಯಾಗೆ ಹೆಪ್ಪಾಕಿದ್ರಿ ನಮ್ಮವ್ವ ರೀ. ಇವ್ರು ಕಲಿಸ್ಕೊಳಕತ್ತೀನಿ ರೀ ಫ್ರೆಂಡ್ಸ. ನನಗೂ ಬದ್ರ ಹಿಡ್ದಂಗೆ ಆಗ್ಲಾಕತ್ತದ ರೀ, ಯಾಕಂದ್ರೆ ನಾವು ಅಲ್ಲೆಲ್ಲ ನಿಂತು ಮಾಡಿರ್ತೀವಲ್ಲ ರೀ, ಇಲ್ಲಿ ಬಂದ ಕೂತು ಮಾಡ್ಬೇಕಾಕೈತಿ. ಹಾಗಾಗಿ ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂತ ಗೊತ್ತೇ ಆಗಲ್ಲ ನೋಡಿರಿ. ಹಾಗಾಗಿ ಸ್ವಲ್ಪ ಬದ್ರ ಹಿಡ್ದಂಗೆ ಆಗ್ಲಾತ್ತದ ರೀ. ಏನು ಹೆಚ್ಚಾಕೋದು ಏನು ಕಡಿಮೆ ಹಾಕೋದು ಏನೋ ಒಂದು ಗೊತ್ತಾಗಲ್ಲಾಗ್ಯದ ರೀ. ಇದು ಈ ಕಡೆ ಬೆಳ್ಳುಳ್ಳಿ ಪಾಣಿ ಅರಿಶಿನ ಪುಡಿ ಹಾಕಿ ಕುದ್ಲಿಕ್ಕೆ ರೀ. ಈಗ ಉಳ್ಳಾಗಡ್ಡಿ ರುಬ್ಕೊಂಡಿದ್ದೆ ರೀ ಮಿಕ್ಸರ್ದಾಗ, ಅದನ್ನು ಹಾಕಿ ಮಿಕ್ಸ್ ಮಾಡ್ಲಾತ್ತೀನಿ ರೀ. ಸಾಂಬಾರ್ದು ರೀ ಇದು. ಈ ಕಡೆ ಬೊಗೋಣ್ಯಾಗ ಗ್ಯಾಸ್ ಮ್ಯಾಗ ಕುದಿಲಕ್ಕೆ ಇಟ್ಟಿನಿ ರೀ ಫ್ರೆಂಡ್ಸ. ಇವತ್ತು ಸಂಡೇ ಆದ್ರಿ, ನಾವು ಊರಿಗೆ ಹೋಕ್ಕೇವಿ. ಹಾಗಾಗಿ ಇವತ್ತು ಚಿಕನ್ ಮಾಡೋಣ ಅಂತ ಅಂದಾರೆ ನಮ್ಮ ತಮ್ಮ. ಎಲ್ಲ ಸಾಲಿಗಳೆಲ್ಲ ಚಲೋ ಅಪ್ಪ, ನೀವು ಊರಿಗೆ ಹೋಕ್ಕಿರಿ ಇದೊಂದು ಸರಿ ಮಾಡು ಅಂತನ. ಇವತ್ತು ನೋಡಿರಿ ಮಾಡ್ಲಾಕತ್ತೀನಿ ರೀ ಚಿಕನ್. ನಾವು ಮಾಡಿರಿ ಚಿಕನ್ ಅಂದರೆ ನಮ್ಮ ಮನ್ಯಾಗ ಎಲ್ಲರಿಗೆ ಭಾಳ ಇಷ್ಟ ಆಗ್ತಾರೆ ರೀ ಫ್ರೆಂಡ್ಸ. ಆವಾಗ ಇಲ್ಲಿ ಹ್ಯಾಂಗೆ ಬರ್ತದೋ ನನಗೂ ಗೊತ್ತಿಲ್ಲ ರೀ, ಯಾಕಂದ್ರೆ ಸ್ವಲ್ಪ ಬದ್ರ ಹಿಡ್ದಂಗೆ ಆಗ್ಲಾಕತ್ತದ ರೀ ಫ್ರೆಂಡ್ಸ. ಹಾಗಾಗಿ ಹೆಂಗೆ ಹಾಕೋದು ನನಗೂ ಗೊತ್ತಿಲ್ಲ ರೀ ಫ್ರೆಂಡ್ಸ. ಸ್ವಲ್ಪ ಕೊತ್ತಂಬರಿ ಹಾಕೀನಿ ರೀ.
ಇಲ್ಲೆಲ್ಲ ಬೇಕಂದಾಗೆಲ್ಲ ಸಿಗಲ್ಲ ರೀ, ಮುಂಜಾನೆ ಅಷ್ಟೇ ಹೋಗಬೇಕು ಇಲ್ಲಿ, ಅಂದರೆ ಎಲ್ಲ ಸಿಗ್ತದೆ ರೀ, ಬೇಕಾದಂಗೆ ಸಿಗಂಗಿಲ್ಲ ರೀ ಇಲ್ಲಿ. ಹಿಂಗಾಗಿ ಸ್ವಲ್ಪ ಇತ್ತು ರೀ ಕೊತ್ತಂಬರಿ, ಅದನ್ನೇ ಹಾಕಿದೆ ರೀ ನಾನು. ಹಳ್ಳಿ ಕಡೆ ನೋಡಿರಿ ಈ ಹೆಂಗೆ ಮಾಡಿದ್ರೂ ಏನಂದ್ರೆ ಒಟ್ಟು ಹಳ್ಳ್ಯಾಗ ಒಂಥರ ಚಲೋ ಆಗ್ತದೆ ರೀ. ಈಗ ನಾವು ಸಿಟ್ಯಾಗ ಅಷ್ಟು ಚಲೋ ಆಗಲ್ಲ ರೀ. ಬಾಯ್ ರೀ ಫ್ರೆಂಡ್ಸ್, ನಿನ್ನೆ ವಿಡಿಯೋ ರಾತ್ರಿ ಹಾಕೋಕ್ಕಾಗಿಲ್ಲ ರೀ, ಇವತ್ತು ಮುಂಜಾನೆ ಹಾಕಾಕತ್ತೀನಿ ರೀ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ.